ಈ ಜಾಲದಲ್ಲಿ ಸಿಕ್ಕಾಕೊಂಡಿದೆ. ಇವತ್ತು ಬದುಕ್ತಾ ಇರೋ ನಮ್ಮ ಮಗು ಅನ್ಸೇಫ್. ಇದು ಸೇಫ್ ಅಲ್ಲಮ್ಮ, ಅನ್ಸೇಫ್. ಟೆಕ್ನಾಲಜಿ ಮಗುಗೆ ಸೇಫ್ ಅಲ್ಲ, ಅರ್ತ್ ಸೇಫ್. ಭೂಮಿ ಮಗುಗೆ ಸೇಫು, ಟೆಕ್ನಾಲಜಿ ಸೇಫ್ ಅಲ್ಲ. ಬಟ್ ಆದ್ರೆ ಮಗು ಯಾವಾಗ ತನಗೆ ಡಿಸಪಾಯಿಂಟ್ ಆಗುತ್ತೋ, ಯಾವಾಗ ನನಗೆ ಬೇಜಾರಾಗುತ್ತೋ, ಯಾವಾಗ ಅವನಿಗೆ ಏನು ಡಿಮೋಟಿವೇಟ್ ಆಗ್ತಾನೋ, ಅವಾಗ ಭೂಮಿನ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ದೇನೆ ಅಂತಂದ್ರೆ ಟೆಕ್ನಾಲಜಿಯಲ್ಲಿ ಸೇಫ್ ಇದೆ ಅಂತ ಹೋದಾಗ ದೆನ್ ಅದು ನಾಟ್ ಸೇಫ್. ದಟ್ ಈಸ್ ಆಲ್ಸೋ ನಾಟ್ ಸೇಫ್. ಅದು ಸೇಫ್ ಅಲ್ಲೇ ಅಲ್ಲ. ಭೂಮಿ ಸೇಫ್, ಅರ್ತ್ ಸೇಫ್. ಅರ್ಥಲ್ಲಿ ಏನಿದೆ? ರಿಲೇಷನ್ಸ್ ಇದ್ದಾರೆ. ಅರ್ಥಲ್ಲಿ ಏನಿದೆ? ನೀರಿದೆ. ಅರ್ಥಲ್ಲಿ ಏನಿದೆ? ಗಾಳಿ ಇದೆ, ಬೆಳಕಿದೆ, ಬಿಸಿಲಿದೆ, ಏನಿದೆ? ಗಿಡ ಇದೆ, ಮರ ಇದೆ, ಪಕ್ಷಿಗಳಿದಾವೆ, ಪ್ರಾಣಿಗಳಿದಾವೆ. ದೆನ್ ಇದು ಅರ್ತ್ ಸೇಫ್. ಯಾಕೆ ಅಂದ್ರೆ ನಮ್ಮ ಬ್ರೈನ್ ಮ್ಯಾನುಫ್ಯಾಕ್ಚರ್ ಆದಾಗ ಯಾವ್ದಕ್ಕಂತ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರೆ ನೇಚರ್ಗೆ, ಅಂದ್ರೆ ರಿಯಾಲಿಟಿಗೆ, ರಿಯಲ್ ನೇಚರ್ಗೆ, ಅದಕ್ಕೆ ನಮ್ಮ ಬ್ರೈನ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಆದ್ರೆ ಅದಕ್ಕೆ ಮಾತ್ರ ಕೆಲಸ ಮಾಡುವಂತಹ ಗುಣಲಕ್ಷಣಗಳನ್ನ ನಮ್ಮ ಬ್ರೈನ್ ಇದೆ. ಬಟ್ ಆದ್ರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ, ಅಂದ್ರೆ ಬ್ರೈನ್ ನ ಸೃಷ್ಟಿಗೆ ವಿರುದ್ಧವಾಗಿ ಅದನ್ನ ಸ್ಟಾಪ್ ಮಾಡಿ, ನೇಚರ್ ರಿಯಲ್ ಜಗತ್ನ ಸ್ಟಾಪ್ ಮಾಡಿ ರೀಲ್ ಜಗತ್ನ ತೋರಿಸ್ತಾ ಇದೀವಲ್ಲ, ಇದಕ್ಕೆ ಮ್ಯಾನುಫ್ಯಾಕ್ಚರ್ ಆಗಿಲ್ಲ ನಮ್ಮ ಬ್ರೈನ್. ಹಾಗಾಗಿ ಬ್ರೈನ್ ನ ಶಕ್ತಿನೇ ಕಳ್ಕೊಳ್ತಾ ಇದೆ, ಬ್ರೈನ್ ನ ಪವರೇ ಕಳ್ಕೊಳ್ತಾ ಇದೆ, ಬ್ರೈನ್ ಶ್ರಿಂಕ್ ಆಗ್ತಾ ಇದೆ, ಬ್ರೈನ್ ನ ಸೈಜ್ ಚಿಕ್ಕದಾಗ್ತಾ ಇದೆ, ಸ್ಲೋಲಿ ಡ್ಯಾಮೇಜ್ ಆಗ್ತಾ ಇದೆ. ಸೊ ಯಾಕೆ ಅಂದ್ರೆ ನಮ್ಮ ಮಕ್ಕಳೆಲ್ಲರೂ ಕೂಡ ಅನ್ಸೇಫ್ ನ ಒಂದು ಜಾಲದಲ್ಲಿದ್ದಾರೆ, ಅನ್ಸೇಫ್ ಜಾಲದಲ್ಲಿದ್ದಾರೆ. ಯಾರೋ ಮಕ್ಕಳು ಗುಟ್ಕಾ ತಿಂತಾರೆ, ಯಾರೋ ಮಕ್ಕಳು ಲವ್ ಅಂತ ಇದ್ದಾರೆ, ಯಾರೋ ಮಕ್ಕಳು ಸೆಕ್ಸ್ ವಿಡಿಯೋಸ್ ನೋಡ್ತಾ ಇದ್ದಾರೆ, ಯಾರೋ ಮಕ್ಕಳು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಯಾರೋ ಮಕ್ಕಳಿಗೆ ಸೆಲೆಬ್ರಿಟೀಸ್ ಇನ್ಫ್ಲುಯೆನ್ಸ್ ಇದ್ದಾರೆ, ಯಾರೋ ಮಕ್ಕಳು ಸಣ್ಣ ಏಜ್ ಅಲ್ಲಿ ಮದುವೆ ಆಗಿದ್ದಾರೆ, ಸಣ್ಣ ಏಜ್ ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿದ್ದಾನೆ, ಅಪ್ಪ ಅಮ್ಮನಿಗೆ ಹೊಡೆದಿದ್ದಾನೆ, IPL ಕ್ರಿಕೆಟ್ ಆಡ್ತಾರೆ, ಬೆಟ್ಟಿಂಗ್ ಆಡ್ತಾರೆ, ಆನ್ಲೈನ್ ಬೆಟ್ಟಿಂಗ್ ಆಡ್ತಾರೆ, ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಹಣ ಹಾಳು ಮಾಡಿದ್ದಾರೆ. ಅಂದ್ರೆ ಏನು? ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಆಸ್ ಎ ಟೀಚರ್ ಆಗಿ ನಾನು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಹೋದಾಗ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಇರೋ ಮಗುನೂ ಕೂಡ ಈ ಅನ್ಸೇಫ್ ವಾತಾವರಣದಲ್ಲಿ ಇನ್ಫ್ಲುಯೆನ್ಸ್ ಆಗಿದೆ. ಇಲ್ಲಿದ್ದನ ಇನ್ಫ್ಲುಯೆನ್ಸ್ ಆಗಿ ಕುತ್ಕೊಂಡಿದೆ. ಅವ್ನು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡಿದ್ದಾನೆ, ನಮ್ಗೆ ಕೇಳಿಸ್ಕೊಂತಿದ್ದಾನೆ ಅಂತ ಅನಿಸ್ತಿರ್ಬೋದು ನಿಮಗೆ. ಬಟ್ ಆದ್ರೆ ಅವನ ತಲೆಯಲ್ಲಿ ವರ್ಚುವಲ್ ಜಗತ್ತಿದೆ, ಆ ಮಗುವಿನ ತಲೆಯಲ್ಲಿ ವರ್ಚುವಲ್ ಜಗತ್ತಿದೆ. ಹಾಗಾಗಿ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಅನ್ಸೇಫ್ ವಾತಾವರಣದಲ್ಲಿ, ಅನ್ಸೇಫ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋ ಮಗುನ ಆಸ್ ಎ ಟೀಚರ್ ಆಗಿ ನಾನು ಏನ್ ಮಾಡ್ಬೇಕು? ಸೇಫ್ ಎನ್ವಿರಾನ್ಮೆಂಟ್ಗೆ ತೆಗೆದು ಹಾಕ್ಬೇಕು. ಈ ಸೇಫ್ ನ ಸೃಷ್ಟಿ ಮಾಡ್ಬೇಕು ಮಗುಗೆ. ಇವರು ಈ ಜಾಲನ ಸೃಷ್ಟಿ ಮಾಡಿದ್ರೆ ನಾವು ಪ್ರೊಟೆಕ್ಷನ್ ಜಾಲನ ಸೃಷ್ಟಿ ಮಾಡ್ಬೇಕು. ಇಲ್ಲಿ ಸೇಫ್ ಎನ್ವಿರಾನ್ಮೆಂಟ್ ನ ಡೆವಲಪ್ ಮಾಡ್ಬೇಕು. ಆ ಸೇಫ್ ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ವಿ ಶುಡ್ ಬಿಕಮ್ ಎ ಮೋಟಿವೇಟರ್, ಮೆಂಟರ್, ಇನ್ಫ್ಲುಯೆನ್ಸರ್, ಇನ್ಸ್ಪೈರ್ ಮಾಡೋರು, ರೈಟ್? ಗೈಡ್ ಆಗ್ಬೇಕು, ಕೋಚ್ ಆಗ್ಬೇಕು, ಫ್ರೆಂಡ್ ಆಗ್ಬೇಕು, ಕ್ರಿಯೇಟ್ ಮಾಡ್ಬೇಕು, ಎಂಗೇಜ್ ಮಾಡ್ಬೇಕು ಅವ್ರನ್ನ. ವಿ ನೀಡ್ ಟು ಎಂಗೇಜ್ ದಮ್ ಪ್ರಾಪರ್ಲಿ. ಇಲ್ಲ ಅಂದ್ರೆ ಇಲ್ಲಿ ಎಂಗೇಜ್ ಆಗ್ತಾರೆ. ನಾವು ಪ್ರಾಪರ್ ಆಗಿ ಫಿಸಿಕಲ್ ಎಂಗೇಜ್ ಮಾಡಿಲ್ಲ ಅಂದ್ರೆ ಇದೇ ಮಕ್ಕಳು ಟೆಕ್ನಾಲಜಿಯಲ್ಲಿ ಎಂಗೇಜ್ ಆಗ್ತಾರೆ. ಸೊ ಇದೆಲ್ಲದನ್ನ ಅರ್ಥ ಮಾಡ್ಕೊಂಡಾಗ ಆಸ್ ಎ ಟೀಚರ್ ಆಗಿ ನಮ್ ಪರ್ಪಸ್ ಏನಪ್ಪಾ ಅಂದ್ರೆ ಅನ್ಸೇಫ್ ಅಲ್ಲಿರೋ ವಾತಾವರಣದಲ್ಲಿರೋ ಮಕ್ಕಳನ್ನ ತೆಗೆದು ಸೇಫ್ ಝೋನ್ ಅಲ್ಲಿ ಹಾಕ್ಬೇಕು. ಇದು ನಮ್ಮ ಮೊದಲ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಆದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಬಟ್ ನಾವು ಆಸ್ ಎ ಟೀಚರ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ತಗೊಂಡು ಹೋಗ್ತೀನಿ ಸರ್, ಮ್ಯಾಥ್ಸ್ ತಗೊಂಡು ಹೋಗ್ತೀನಿ ಸರ್, ಸೈನ್ಸ್ ತಗೊಂಡು ಹೋಗ್ತೀನಿ ಸರ್, 6th ಸ್ಟ್ಯಾಂಡರ್ಡ್ ನಾನು ಸೈನ್ಸ್ ಮಾಡ್ತೀನಿ, ಸೈನ್ಸ್ ಅಷ್ಟೇ ಮಾಡ್ತೀನಿ, ನಾನು ಸಿಲೆಬಸ್ ಕವರ್ ಮಾಡ್ಬೇಕು. ಯಾಕೆ? ನಾನು ಇದು ಇಂಪಾರ್ಟೆಂಟ್ ಸರ್ ನನಗೆ. ಹೌದಮ್ಮ, ಅದು ಇಂಪಾರ್ಟೆಂಟು. ಬಟ್ ವಾಟ್ ಈಸ್ ಯುವರ್ ಪರ್ಪಸ್? ಟೀಚರ್ ಆಗಿ ನಿನ್ನ ಪರ್ಪಸ್ ಏನು? ವಾಟ್ ಈಸ್ ಯುವರ್ ಪರ್ಪಸ್? ಟೀಚರ್ ಆಗಿ ನಮ್ಮ ಪರ್ಪಸ್ ಏನು? ಹಂಗಂದ್ರೆ ಏನಾಗ್ಬೇಕು? ಅಲಾಂಗ್ ವಿತ್ ಯುವರ್ ಸಬ್ಜೆಕ್ಟ್ಸ್ ನ ತಗೊಂಡು ನೀವು ಕ್ಲಾಸ್ ರೂಮ್ ಒಳಗಡೆ ಹೋಗುವಾಗ ಅದ್ರ ಜೊತೆಗೆ ನೀವು ಒಂದು ಪರ್ಪಸ್ನು ತಗೊಂಡು ಒಳಗೆ ಹೋಗ್ತಿದ್ದೀರಾ, ಒಂದು ಬಲವಾದ ಪರ್ಪಸ್ ತಗೊಂಡು ಒಳಗೆ ಹೋಗ್ತಿದ್ದೀರಾ, ಅಥವಾ ಬರೀ ಸಬ್ಜೆಕ್ಟ್ ತಗೊಂಡು ಹೋಗ್ತಿದ್ದೀರಾ?